ಬೆಳಗ್ಗೆ ಮನೇಲಿ ಪೂಜೆ ಮುಗಿಸಿ ಅಲ್ಲಿಂದ ಫಾರ್ಮ್ ಒಂದ್ ರೌಂಡ್ ಹೋಗಿ ಪುಟ್ಟಿನ ಮತ್ತೆ ಕುದುರೆಗಳನ್ನ ಮಾತಾಡಿಸ್ಕೊಂಡು ಮತ್ತೆ ಅಲ್ಲಿಂದ ತುಮಕೂರು ಸಿದ್ಧಗಂಗೆ ಮತ್ತೆ ಎಂ ಮರೇಶ್ವರ ಅವರ ಮೆರವಣಿಗೆ ಇತ್ತು. ಮನೇಲಿ ನಿವೇಶನ ಆದ್ಮೇಲೆ ಸಿಂಪಲ್ ಒಂದು ಪೂಜೆ ಮಾಡಿಸ್ತಾ ಇದ್ರಿ. ಅವಾಗ ಮನೇಲಿ ಹೋಮ ಹವನಗಳು ಮಾಡ್ತಾ ಇರ್ಬೇಕು. ಬೆಳಿಗ್ಗೆ 4 ಗಂಟೆಗೆ ಇದ್ದು 2 ಅವರ್ ಪೂಜೆ ಮುಗಿಸಿ ಮನೇಲಿ ಹಾಲು ಉಗ್ಸೋಣ ಅಂತ ಹಾಲು ತರಕ್ ಹೋದಾಗ ಇನ್ನೊಂದು ನಾಯಿ ಸಿಕ್ತು. ಮುದ್ಮಣ ಅಂದ್ರೆ ಬಡ್ಡಿ ಮಗನ್ ಕಜಾಕೆ ಬರ್ತದೆ. ಒಲೆ ಅಂಟಿಸಿ ಪೂಜೆ ಮಾಡಿ ಹಾಲಿಟ್ಟು ಉಗ್ಸಿ ಅಲ್ಲಿಂದ ಬಂಡಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಬಂದೆ. ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದು ಗಾಡಿ ಎತ್ಕೊಂಡು ಸೀದಾ ಫಾರ್ಮ್ ಕಡೆ ಹೊರಟೆ. ಫಾರ್ಮ್ ಇದ್ದ ಮತ್ತೆ ತುಮಕೂರು ಬರ್ಬೇಕು, ಯಾಕಂದ್ರೆ ಸಿದ್ಧಗಂಗೆ ಮಠದಲ್ಲಿ ಎಂ ಮರೇಶ್ವರ ಮೆರವಣಿಗೆ ಇದೆ ಇವತ್ತು. ಫಾರ್ಮ್ ಬಂದು ಕೆಲ್ಸಗಳು ನೋಡಿ ಪುಟ್ಟಿನ ಮತ್ತೆ ಕುದುರೆ ಮಾತಾಡ್ಸ್ಕೊಂಡು ಅಲ್ಲಿಂದ ನಮ್ಮ ಮಂಜಣ್ಣ ಅವ್ರ ತೋಟಕ್ಕೆ ಒಂದು ರೌಂಡ್ ಹೋಗಿ ಇನ್ನು ಮತ್ತೆ ನಮ್ಮ ಎಂ ಮರೇಶ್ವರ ಫಾರ್ಮ್ ಹೋಗಿ ಅಲ್ಲಿ ಆಲ್ರೆಡಿ ಎತ್ಕೊಳ್ಳೋ ಲೋಡ್ ಮಾಡಿ ಜಾತ್ರೆಗೆ ಇವತ್ತು ಟಾಪ್ ಬೀಚ್ ದೋರಿ ಕಾರಣ ಮತ್ತೆ 5 ಜೊತೆ ಎತ್ಕೊಳ್ಳೋ ಮೆರವಣಿಗೆ ಇದೆ. ಅಲ್ಲಿಂದ ತುಮಕೂರು ಸಿದ್ಧಗಂಗೆ ಬಂದು ಎತ್ಕೊಳ್ಳೆಲ್ಲ ಬಂದು ನಿಂತೀವಿ. ಇವನ್ನ ರೆಡಿ ಮಾಡ್ಬೇಕೀಗ. ಇವನ್ನ ಟಾಪ್ ಬೀಚ್ ದೋರಿ ಕಾರಣ ಒಂದ್ ಕಡೆ ಎತ್ಕೊಳ್ಳಿಗೆಲ್ಲ ಡಿಸೈನ್ ಬರ್ದು ಹೆಸರು ಕೊಂಬಿಗೆಲ್ಲ ಬೆಳ್ಳಿ ಹಂಚ ಹಾಕಿ ರೆಡಿ ಮಾಡಿ ಎಲ್ಲದಕ್ಕೂ ಹಾರಗಳು ಹಾಕಿ ಒಂದ್ ಕಡೆಯಿಂದ ರೆಡಿ ಮಾಡಿ ಏನೇ ಹೇಳಿ ಎತ್ಕೊಳ್ಳ ರೆಡಿ ಮಾಡಿ ನಿಂತದೆ ಒಂಥರ ಚಂದ ನೋಡಿ. ಕರುಗಳು ಅಂತ ಎಷ್ಟು ಮುದ್ದ ಕಾಣ್ತಾವೆ. ದೊಡ್ಡ ಎತ್ಕೊಳ್ಳ ರೆಡಿ ಮಾಡಿ ದೊಡ್ಡ ಎತ್ಕೊಳ್ಳೆ 3 ಜೊತೆ ಇದೆ ಇವತ್ತು. ಎಲ್ಲಾ ಚಾನಲ್ಗಳಿಗೂ ಮರೀಶಣ್ಣ ಒಂದು ಬೈಟ್ ಕೊಡ್ತಾ ಇದ್ರು. ಜೊತೆಗೆ ಹಿರಿಸೇವೆ ಸಂದೀಪರು ಕೂಡ ಬಂದು ಅವ್ರ ಜಾತ್ರೆ ಬಗ್ಗೆ ಅಷ್ಟು ಮಾತಾಡ್ತಿದ್ರು. ಮರೀಶಣ್ಣ ಜಾತ್ರೆ ಮಾಡೋದೇ ಶೈಲಿ ಒಂಥರ ವರ್ಷ ಡಿಫ್ರೆಂಟ್ ಆಗಿ ಮಾಡ್ತಿರ್ತಾರೆ. ಈ ವರ್ಷ ನಮ್ಮ ವೀರಗಾಸ ಜೊತೆಗೆ ಕೇರಳ ಡ್ರಮ್ಮರ್ಸ್ ಕೂಡ ಕರೆಸಿದ್ರು. ಇವುಗಳನ್ನ ರೆಡಿ ಮಾಡಿ ಚೆನ್ನಾಗಿ ಬೈಟ್ ಕೊಟ್ಟು ಮೆರವಣಿಗೆ ಒಂದ್ಸಲ ಲೇಟ್ ಆಯ್ತು. ನಮ್ಮ ನೆಲಮಂಗಲ ಅರ್ಶನ ಕೂಡ ಬಂದಿದ್ರು ಮೆರವಣಿಗೆಗೆ. ಮರೀಶಣ್ಣ ಮಾಡ್ತಿರೋ ಮೆರವಣಿಗೆ ನೋಡಕ್ಕೆ ಜನ ಎಲ್ಲೆಲ್ಲಿ ನಿಂತಿರು ನೋಡಿ. ಜನಗಳ ಸುತ್ತ ನಿಂತು ಮೈ ಮರ್ತು ನೋಡಂಗಿತ್ತು. ಮರೀಶಣ್ಣ ಎಲ್ಲರೂ ಬಂದು ಸನ್ಮಾನ ಮಾಡಿ ಗೌರವ ಸಲ್ಲಿಸ್ತಿದ್ರು. ಮೆರವಣಿಗೆ ಎಲ್ಲ ಮುಗಿಸಿದ ಗೊಂತು ಕಟ್ಟಾಕಿ ನಾವು ಮನೆಗೆ ಬರೋಕ್ 3 ಗಂಟೆ ಆಗಿತ್ತು. ಇವತ್ತಿನ ಕತೆ ಇಷ್ಟೇ.